Here you are known as in KD era, you are known as Satyavati, but in Karnataka you are fondly known as Chandu, ma'am. Chandu. Actually, Chandu. ಎಲ್ಲರೂ ಚಂಡು ಅನ್ನೋಣ. ಆ ಚಂಡು ಅಂದಾಗ ಮ್ಯಾಮ್ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಚಂಡು ಇದ್ದಾರೆ. ಇದು KD ಟೀಸರ್ ನನಗೆ ಗೊತ್ತು. ಪ್ರೇಮ್ ಸರ್, ನೀವು ಪರ್ಮಿಷನ್ ತಗೊಂಡು ಒಂದು ಛಲಕ್ ಒಂದು ಹಾಡು ಏನಾದ್ರೂ ನಮ್ದು ನೆನಪಿನ ಹಾಡು ಹಾಕ್ಸ್ಬಿಡಲ್ಲ ಸರ್. ಬಂಗಾರದಿಂದ ಬಂಗಾರ ತಂದ ಮ್ಯಾಮ್ ಇಸ್ ವೇರಿಂಗ್ ಸಾರಿ. Hey, song please. Come on. Let's hear it for Ravi sir and Shilpa ma'am. Hey, ಬಂಗಾರದಿಂದ. Ma'am, I'll take the mic. ಶಿವ ಭಟ್ರು ಅದಕ್ಕೆ ಶಿವ ಸಾಂಗ್ ಆಗ್ತಾ ಇದಾರೆ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಈ ತರ ಆಪರ್ಚುನಿಟಿ ಮತ್ತೆ ಸಿಗೋದಿಲ್ಲ. We don't get this opportunity where we can see Ravi sir and Shilpa ma'am together on stage. ಅಲ್ಲ ಏನು ಬದಲಾಗಲ್ಲ. ನಾನು ಮಕ್ಕಳನ್ನು ನೋಡಿಲ್ಲ. ಹೇಳ್ಬಿಟ್ರಿ ನೀವು ಇವಾಗ. ಹೇಳ್ಬಿಟ್ರಿ. ನೋಡಿ ಇಲ್ಲ, ಏನು ಇಲ್ಲ, ನೀವು ಒಳ್ಳೆ ಕಥೆ. He said he revealed it. ಅದೊಂದು ಇವನು ಬೈಯದೆ ಅಲ್ಲ, ಇವನು ಬೈಯದೆ ನನ್ನ ಕಥೆಯಲ್ಲಿ. ಬೈಯದ ಪಂಚಗಿಂಚಲ ಹತ್ರ ಕಿತ್ತಾಕ್ಬಿಡ್ತಾನೆ. ಅವನಿಗೆ ಅದೇನು ಆಸೆ, ನನ್ನ ಪಂಚ ಕಿತ್ತಾಕೊಳ್ಳೋ ಆಸೆ. ಬಂದ್ಬಿಟ್ಟು ಜೋಡಿ ಆಡೋದಿಲ್ಲ. ಅವ್ರು ವಿಲ್ಲನಿಲ್ಲ, ಅವರೇ ಬೇರೆ, ನಾನೇ ಬೇರೆ. He revealed that you guys. We never faced each other because he was my hero and he was the director. Like I said, he was one and all. He was the DOP also. He was director also, action director too. So he would set the shot up, and the assistant director obviously would tell me the lines and everything, and he'd be screaming and suddenly be a romantic scene. Action. There's no emotion. He would be, and then suddenly cut. Okay. So I mean, I worked like that with him. So he was too comical. Ravi sir, KD, no romance? Or yes, there is romance. ಅಲ್ಲ ನಂಗೆ ರವಿ ಸರ್ ನ ಆ ಚಿಗದ್ ಕೊಟ್ಟು ಸರ್ ಹೆಂಗ್ ಸರ್ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ನೀವು ನಿಮ್ಮ KD ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ KD ಏನ್ ಗೊತ್ತಾ, KD ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲ. KD ಅಂದ್ರೆ ಫಸ್ಟ್ ನೋಡಿ ಎಲ್ಲಾರು ಯಾಮಾರ್ತಾರೆ. ಈ ಮಗ ನೋಡು ನಗ್ತಾಗುತ್ತೆ. ಆಕ್ಚುಲಿ ಇಲ್ಲ, ನಿಜವಾದ ಫೇಸ್ ಅಲ್ಲ. ತುಂಬಾ ಕಷ್ಟ ಆಗ್ತಿಲ್ಲ ಅದು. ಇದ್ರೊಳಗೆ ಚಮತ್ಕಾರ ಅದು. ಯಾವಾಗಲೂ ಪರದೆನ ದೊಡ್ಡದಾಗಿ ಆಸೆ ಕನಸುಗಳ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಆಟ ಇಟ್ಕೊಂಡು ಓಡಾಡ್ತಾರಲ್ಲ, ಅದು ಪ್ರೇಮ್. ಆಗಲಿ ಈ ಸಿನಿಮಾ KD ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು, ಧೈರ್ಯ, ಆಸೆ, ಕನಸು, ಕಲಾವಿದರು, ತಂದೆ ಎಲ್ಲರೂ ನಾವು ಒಟ್ಟಿಗೆ ಸೇರಿ ಒಂದು ಸಿನಿಮಾ ತಗೊಂಡ್ರೆ ಇವತ್ತು ಅನ್ಸೋದು ನಮ್ಗೆ ಇದು ನಮ್ಮ ಗರ್ವ ಸರ್. ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮ್ಗೆ ಗರ್ವ. ಆಮೇಲೆ KBN ಪ್ರೊಡಕ್ಷನ್ಸ್ ನಮ್ಗೊಂದು ಗರ್ವ ಸರ್. ನಮ್ಮಲ್ಲಿ ಇದೀರ ಅಂತ ಅನ್ನೋದು ನಮ್ಮೊಂದು ಪ್ರೌಡ್ ಅಂಡ್ ಪ್ರೈಡ್. KBN ಪ್ರೊಡಕ್ಷನ್ಸ್ ಇದ್ರೆ ಈ ತರ ಸಿನಿಮಾಗಳೆಲ್ಲ ಇನ್ನು ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ರೆ, ನಂಬಿಕೆ ಕೊಟ್ಟಿದ್ರ. ನಂಗೆ ಯಾರು ಸಲ್ಯೂಟ್ ಯು ಸರ್. ಎಲ್ಲಾನು ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಅಂತ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು. ಇಷ್ಟೇ ಬಡ್ಜೆಟ್, ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ. ಅದಿದ್ರೆ ಕನ್ಸು ಕಾಣಕ್ಕಾಗಲ್ಲ ಫಸ್ಟ್. ಆತರ ನನಗೆ ನಮ್ಮ ಅಪ್ಪ ಇದು ಅಂದ್ರೆ ಬಡ್ಜೆಟ್ ಅನ್ನೋದು ಗೊತ್ತಿರುತ್ತೆ ನಂಗೆ. ಆತರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದ ನಾನು. ಈ ಸಿನಿಮಾ ಶುರು ಮಾಡಿದಾಗ್ಲೂ ನಮ್ಗೆ ಅನ್ಸಿದ್ದಷ್ಟೇ. ಆಮೇಲೆ ಇನ್ನೊಂದು ಮೇನ್ ಆಗಿ ಏನ್ ಗೊತ್ತಾ, ಯಾರಿಗೂ ಗೊತ್ತಿದ್ದಿರೋದು, ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿ 3 ವರ್ಷದ ಮುಂಚೆ ಮುಗಿಯೋದಿಲ್ಲ. ಅದು ಹೆಂಗ 3 ವರ್ಷ ತಗೊಂಡ್ಬಿಡುತ್ತೆ. ಕರೆಕ್ಟಾ? ಅದನ್ನ ಫಸ್ಟ್ ಇಂದ ಪ್ಲಾಟ್ಫಾರ್ಮ್ ಹಾಕೊಂಡ್ ಬಂದಿರೋದು. ಯಾವ ಸಿನಿಮಾ ಮಾಡಿದ್ರೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ. ಕರೆಕ್ಟಾ? ಹೇಳ್ಬಾರ್ದು ಇವೆಲ್ಲ. ನನಗೆ ಬಾಯಿ ಸುಮ್ಮನೆ ಇರಲ್ಲ. ನೀವೆಲ್ಲ ಹೇಳ್ಬಿಟ್ಟು ಹೇಳ್ಬೋದಾಯ್ತು ಅಂತ ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದ. ಅವ್ರು ಏನಿಲ್ಲ. ಆಮೇಲೆ
ನಾನು ಅವಾಗ ಹೇಳಿದೆ, ನಾನು ನಿಮ್ಗೆ ಯಾರು ಹೇಳ್ತಿದ್ದೆ, ಪ್ರತಿ ಒಂದು ಶಾರ್ಟು, ಪ್ರತಿ ಒಂದು ಸಾಂಗ್ ಲೈನು, ಪ್ರತಿ ಒಂದು ಇದು ನಾನು ಏನ್ ಹೇಳ್ತೀವಲ್ಲ, ಯಾವುದೋ ಒಂದು ಕೂದಲು ಅದಕ್ಕೂ ಸಮ ಅಲ್ಲ ಯಾರು ಅವ್ರಿಗೆ. ಒಂದು ನಮಗೆ ಪ್ರೇಮ್ ಈ ಸಿನಿಮಾಗೆ ಸರ್ ವೆಂಕಟ ಅವ್ರು ನಿಮ್ಗೆ ಗೊತ್ತಿರ್ಲಿಲ್ಲ, ನನ್ನ ಗೆಟಪ್ ಮಾಡೋದಕ್ಕೆ 15 ಜನ 10 ದಿನ ನಮ್ಮ ಮನೆಗೆ ಬಂದಿದ್ದಾರೆ. ಸರಿ ಸರ್, 10 days ಸಿನಿಮಾ ಯಾಕೆ ನೋಡೋದು 6 days. ಬರೀ ನನ್ ವೀಕಿನ ಜುಟ್ಟು ಸರಿ ಮಾಡಕ್ಕೆ ಇದು ಹಿಂಗ್ ಬರ್ಬೇಡ ಸರ್, ವೀಕ್ ಚೇಂಜ್. ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ. 6 ದಿವಸ ಅದೇ ವೀಕೆ ಬಂದಿರೋದು. ಒಂದು ತೆಗ್ದಿರ್ತಾನೆ ಅಷ್ಟೇ. ಪರ್ಫೆಕ್ಷನಿಸ್ಟ್. ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆತರ ತಾಕತ್ತು ಹಂಗ್ ಕಾಣಿಸ್ತಾರೆ ಸರ್, ಆದ್ರೆ ಅದ್ರ ಒಳಗೆ ಸುನೀಲ್ ದತ್ ಅವ್ರ ಮನಸ್ಸೇ ಯಾವಾಗ ಇರೋದು ಅವ್ರಿಗೆ. ಅದು ಯಾವಾಗ ಕಾಣಿಸುತ್ತೆ ಅದು. You can see Sunil Dutt in your art, sir, all the time. The way you speak to us and very soft you are, but not in your looks. And Pattaya, when I first met him in Pattaya actually. Nannondu shooting Pattaya, avurdu shooting. He was so grateful and aವಾಗ ಏನ್ ಮಾಡೋದಂದ್ರೆ ಅವ್ರ ಕ್ಯಾರವನ್ ಇತ್ತು, ಒಂದು ಕನ್ನಡ ಪ್ರೊಡಕ್ಷನ್ ಅಲ್ಲ, ಕ್ಯಾರವನ್ ಫಾರಿನ್ ಅಲ್ಲಿ ಕೊಡೋದು ನಮ್ಗೆ. ಅಲ್ಲಿ You are the one who introduced Caravan to Yes. Kannada film industry. Yes, he was the only one who used to have Yeah. it. He used to sit down and he used to allow me to use it. ಬೇರೆ ಪ್ರೊಡಕ್ಷನ್ ಕಳ್ಸ್ಕೊಟ್ಟೆ. ಆಮೇಲೆ ಅಲ್ಲಿ ಅವ್ರಿಗೆ ಗೇವ್ ಕ್ಯಾರವನ್ ಟು ಮೀ. ಒಂದು ಹೋಗಿದ್ದೇನೆ ಅವ್ರು ಕರೆದ್ಬಿಟ್ಟು ಏನೋ ಕ್ಯಾರವನ್ ಅಂದ್ಬಿಟ್ಟು ಹೋದವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಡ್ ಆಫ್ಟರ್ ಫಸ್ಟ್ ಫಿಲ್ಮ್ ಹೀರೋ ವಿಧಾತ ಕೇತ, ಅಂಡ್ ಐ ಡಿಡ್ ದಟ್ ಫಿಲ್ಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ. I played that role in that Pitama and Nane acted that character. So yellow, we know each other, sir. We have been there together. Knowingly or unknowingly, we have been linked from such a long time. ಅದೊಂದು ಖುಷಿ ಕೊಡುವಂತ ವಿಷಯ. ಬೇಸಿಕಲಿ ಹೇಳಲ್ಲ ಕ್ಯಾರೆಕ್ಟರ್ ಹೇಳಲ್ಲ ನಾನು. Prem sir is very scared because you are Satyavati in the film. He is Satyavata real life. 10 ಸರಿ ಬಂದ, ಆದ್ರೆ ಇವತ್ತರೆಗೂ ಕಥೆ ಹೇಳಿಲ್ಲ. ಇವತ್ತರೆಗೂ ನಾನು ಏನ್ ಮಾಡಿದ್ದೀನಿ ನನಗೆ ನಮ್ಮ ಅಪ್ಪನೇ ಗೊತ್ತಿಲ್ಲ. ಒಂದೇ ಹೇಳಿರೋದು ಅವನು, ನಿಮ್ಗೆ ಯಾಕಣ ನೀವು ಬಂದು ಹೋಗಿ ಅಂತ. ಆಮೇಲೆ ಕೊನೆಗೆ ಪಾರ್ಟ್ 12 ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇ ತಲೆ ಮೇಲೆ. ಅವ್ರನ್ನೆಲ್ಲ ಅದು ಗೊತ್ತಿಲ್ಲ, ಪಾರ್ಟ್ 2 ಅಲ್ಲೇ ಸರ್ ನಿಮ್ದು ಮೇನ್ ಅಂತ ಇರ್ತಾನೆ. ಓಕೆ, ವಾಟ್ ಎವರ್ ಇಟ್ ಈಸ್ ಸರ್. ಒಂದು ದೊಡ್ಡ ಪ್ರೊಡಕ್ಷನ್, ಒಂದು ಟಿವಿ ಅಂತ ಪ್ರೊಡಕ್ಷನ್ ನಮ್ಮ ಸುಪ್ರೀತ್ ಅವರು ಇರ್ತಾರಲ್ಲಿ, ಅವರು ಎಲ್ಲ ಜೊತೆಯಲ್ಲಿ ಬಂದಾಗ, ಇನ್ನೊಬ್ಬರು ಆಸೆ ಕನಸ್ಕೊಂಡಾಗ ನಮ್ದು ಪಾತ್ರ ಚಿಕ್ಕದಿರ್ಲಿ ಇಲ್ಲಿರ್ಲಿ ನಿಮ್ ಜೊತೆ ಇರೋದು ನಮ್ ಧರ್ಮ ಅನ್ಕೊಂಡು ಬಂದ್ ಸೇರಿದ್ವಿ ನಾವೆಲ್ಲ. ಎಲ್ಲರೂ ಇರ್ಬೇಕು. ಇಲ್ಲ ನಾವು ಎಷ್ಟೊಂದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದೀವಿ, ನಮ್ಮಿಂದ ಎಷ್ಟು ಒಳ್ಳೇದಾಗಿದೆ ಸಿನಿಮಾ ನಮ್ಗೆ ಗೊತ್ತಿಲ್ಲ. ರಮೇಶ್ ಆಗಿ ನಾವಾಗಲಿ ಜಸ್ಟ್ ಕಮ್ ವಿತ್ ಬ್ರಾಡ್ ಮೈಂಡ್. ಓಕೆ, ಒಂದು ದೊಡ್ಡ ಪರದೆ, ಒಂದು ದೊಡ್ಡ ಸಿನಿಮಾ, ನಮ್ದು ಸಿನಿಮಾ ಅಲ್ಲ, ಫೈನಲ್ ನಮ್ದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫುಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ. ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಕನಸುಗಾರನಿಗೆ ಈ ಕನಸು ಸಾಥ್ ಕೊಡೋದು ಎಷ್ಟು ಮುಖ್ಯವಾಗಿ ಅಷ್ಟು ಕೊಡಬೇಕು ಅನ್ನೋದಕ್ಕೆ ಮೈನ್ ಆಗಿ ಬಂದಂತ ಸಿನಿಮಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.